ಎಲ್ರಿಗೂ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಅಂದ್ಕೊತಾರೆ ಅಂತ ನಾವು ಯೋಚಿಸೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ. ಮೊದಲಿಗೆ ನಾವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಯಾವುದೋ ಒಂದು ಕೆಲಸ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಅಥವಾ ನಾವು ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗ್ಬಿಟ್ಟಿರ್ತೀವಿ. ನಮಗಲ್ಲಿ ಹೇಗಿರಬೇಕು, ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಲ್ಲ. ಅಥವಾ ಯಾವುದನ್ನ ಒಂದು ಕೆಲಸ ಮಾಡಬೇಕಾದ್ರೆ, ಓಕೆ ನಾನು ಈ ಥರ ಕೆಲಸ ಮಾಡಿದ್ರೆ ಏನಾಗ್ಬಿಡುತ್ತೋ, ಸರಿ ಬಂದಿಲ್ಲ ಅಂದರೆ ಬೇರೆಯವ್ರು ನನ್ನ ಬಗ್ಗೆ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಈ ಥರ ಹತ್ತಾರು ವಿಚಾರಗಳು ನಮ್ಮ ತಲೆಯಲ್ಲಿ ಯಾವಾಗಲೂ ಓಡ್ತಾನೇ ಇರುತ್ತೆ. ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಹೊಸದಾಗಿ ಏನಾನ ಮೊದಲನೇ ಬಾರಿಗೆ ಪ್ರಯತ್ನ ಪಡೋಕ್ಕೆ ಹೋದಾಗ ಆಗೋದೇ ಹೆಚ್ಚು ಈ ಥರ. ಸೊ ನಾವು ಇದರಿಂದ ಹೊರಬರೋದು ಎಷ್ಟು ಮುಖ್ಯ, ನಿಜ ಹೇಳಬೇಕಂದ್ರೆ ಇದರಿಂದ ನಾವು ಹೊರಬರೋದು ತುಂಬಾ ಮುಖ್ಯವಾಗಿರುತ್ತೆ. ಏಕೆಂದರೆ ನಾವು ಹೊಸದು ಏನನ್ನೋ ಕಲಿತಾ ಇರ್ತೀವಿ, ಅಥವಾ ನಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನ ಅಳವಡಿಸ್ಕೊತಾ ಇರ್ತೀವಿ. ಈ ಥರ ಹೊಸ ವಿಚಾರಗಳನ್ನ ಕಲಿತಾ ಇರಬೇಕಾದ್ರೆ, ಅಥವಾ ಅದನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಕೆಲವೊಮ್ಮೆ ನಾವು ತಪ್ಪು ಮಾಡಿಬಿಡ್ತೀವಿ. ಗೊತ್ತೋ ಗೊತ್ತಿಲ್ಲದೇನೋ ನಮ್ಮಿಂದ ತಪ್ಪಾಗಿಬಿಡುತ್ತೆ. ಅದು ಹೇಗಾಗುತ್ತೆ ಅಂದರೆ, ಒಂದು ನಾವು ಕೆಲಸ ಮಾಡೋ ಕಡೆ ಆಗಿರ್ಬೋದು, ಅಥವಾ ನಮ್ಮ ಮನೇಲೇ ಆಗಿರ್ಬೋದು, ಅವರೆಲ್ಲ ಹೇಳ್ತಾರೆ ನಿಮಗೆ ಇಷ್ಟು ಮಾಡೋಕ್ಕೆ ಗೊತ್ತಾಗಿಲ್ಲ, ಇದಿಷ್ಟು ಸಣ್ಣ ಕೆಲಸ ಅಂತ. ಈ ಥರ ಒಂದೊಂದು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ನಾವು ಏನಾನ ಕೆಲಸ ಮಾಡಬೇಕಾದ್ರೆ. ಸೊ ಅದನ್ನೆಲ್ಲ ನಾವು ಮನ್ಸಿಗೆ ತೊಗೊಂಡು ನಮ್ಮನ್ನು ನಾವು ಅಲ್ಲೇ ಕಟ್ ಹಾಕ್ಕೊಂಬಿಡ್ತೀವಿ. ಅಯ್ಯೋ ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ, ನಾವು ಇದನ್ನು ಮುಂದೆ ಹಿಂಗೆ ಮಾಡೋದು ಬೇಡ, ಹಿಂಗೆ ಇದ್ಬಿಡೋಣ, ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಮಾಡ್ಕೊಂಡು ಇದ್ಬಿಡೋಣ. ಹೊಸದನ್ನ ಏನಕ್ಕೆ ನಾವು ಪ್ರಯತ್ನ ಮಾಡೋಕ್ಕೆ ಹೋಗಿ ಈ ಥರ ಅನ್ನಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಪ್ರಯತ್ನ ಆಗಿರ್ಬೋದು ಅಥವಾ ನಮ್ಮ ದಿನಚರಿ ಆಗಿರ್ಬೋದು, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕಷ್ಟೇ. ನಮ್ಮ ಕೆಲಸ ನಮಗೆ ಸಂತೋಷ ಕೊಡಬೇಕು, ನಾವು ಮಾಡೋ ಕೆಲಸ ನಮ್ಮ ಮನ್ಸಿಗೆ ತೃಪ್ತಿ ಕೊಡಬೇಕು. ಬೇರೆಯವ್ರು ಏನಂತಾರೆ, ಅವ್ರ ಅಭಿಪ್ರಾಯ ಏನು, ಇವ್ರ ಅಭಿಪ್ರಾಯ ಏನು, ಎದುರುಗಡೆ ಮನೆಯವ್ರು ಏನು ಅಂದ್ಕೊತಾರೆ, ಪಕ್ಕದ ಮನೆಯವ್ರು ಏನು ಅಂದ್ಕೊತಾರೆ ಅನ್ನೋ ಅವ್ರ ಮಾತಿಗೆ ನಾವು ಕಾಳಜಿ ಹೆಚ್ಚು ಕೊಡುವುದಕ್ಕಿಂತ ನಮ್ಮ ಗುರಿ ಬಗ್ಗೆ ನಾವು ಕಾಳಜಿ ಇಟ್ಕೊಂಡು ಕೆಲಸ ಮಾಡೋದೇ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಬಂದಿದ್ದೀನಿ ಈ ವಿಡಿಯೋಯಿಂದ. ನಿಮಗೆ ಇದೇ ಥರ ದಿನಚರಿಗಳ ಬಗ್ಗೆ, ಈ ಥರ ವಿಚಾರಗಳ ಬಗ್ಗೆ ಹೆಚ್ಚು ವಿಡಿಯೋಸ್ ಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ.